ಮಿತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರೇ. ಇವತ್ತಿನ ವಿಡಿಯೋದಾಗ ಸೋಯಾಬಾನ್ ನೋಡೋಣ ಬನ್ನಿ ಫ್ರೆಂಡ್ಸ್. ಸೋಯಾಬಾನ್ ಹೆಂಗೈತಿ, ಇದ್ರ ಏನು ಇಳುವರಿ ಬರ್ತೈತಿ, ಇದರ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ಇನ್ನೂ ಯಾರು ರೈತನ ಮಿತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದಾರೆ ರೈತರೇ, ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ಸೋಯಾಬಾನ ಎಷ್ಟು ತಿಂಗಳದೈತಿ, ಇದು ಹೆಂಗೆ ಬಂದೈತಿ, ಕಾಯಿ ಹೆಂಗೆ ಹಿಡ್ದೈತಿ ಅನ್ನೋದ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ. ಇದಕ್ಕೆ ಯಾವ್ಯಾವ ಎಣ್ಣೆ ಹೊಡೆದಾರು, ಹಾಗೆ ಇದರ ಮಾಹಿತಿಯನ್ನು ಪೂರಾ ಸಂಪೂರ್ಣವಾಗಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರ. ಬನ್ನಿ ಈಗ ನೋಡೋಣ. ಗೊಬ್ಬರ ಆಗೋದ್ರಿಂದ ಫ್ರೆಂಡ್ಸ್ ನಮಗೆ ಲಾಭ ಆಕೈತಿ. ಅದರ ಸೋಯಾಬಾನ ರೇಟ್ ಇದ್ರು ನಮಗೆ ರೊಕ್ಕ ಇನ್ಕಮ್ ಮಾತ್ರ ಬರೈತಿ. ಇದೇನು ಲುಕ್ಸಾನ್ ಏನು ಮಾಡೋದಿಲ್ಲ ಫ್ರೆಂಡ್ಸ್, ಲಾಭ ಆಕೈತಿ. ಆದ್ರೆ ಗೊಬ್ಬರ ಆಗೋ ಸಂಬಂಧ ಸೋಯಾಬಾನ್ ಹಾಕಿ ಕಬ್ಬಿಗೆ ಹಚ್ಚೋದು ನೋಡಿ. ಕಬ್ಬದು ಹಚ್ಚೋದಾದ್ರೆ ಸೋಯಾಬಾನ್ ಹಾಕೋದು, ಕಬ್ಬು ಹಚ್ಚೋದು. ನಾವು ಮಂಡ ಗೊಬ್ಬರ ಮಾಡೋ ಸಂಬಂಧ ಸಣ್ಣ 12 ಹಾಕಿ ಮತ್ತು ಖರ್ಚು ಮಾಡೋ ಬದಲಿ ಈ ರೀತಿ ಹಾಕಿದಿವರ ಇದು ಗೊಬ್ಬರ ಆಕೈತಿ. ಇದು ನಮ್ಗೆ ಇಳುವರಿನೂ ಬರ್ತೈತಿ. ಏನು ಭಾಳ ಇಲ್ಲ, 3-4 ತಿಂಗಳು ಹೋಗೈತಿ ಭಾಳ ಆದ್ರೆ ಫ್ರೆಂಡ್ಸ. ಇದೇನು ಹೆಚ್ಚು ಕಡಿಮೆ ಏನು ಭಾಳ ಇದಾಗೋದಿಲ್ಲ. 4 ತಿಂಗಳು ಏನು ಕಬ್ಬು ಅಷ್ಟು ಬೆಳೆದಿಲ್ಲ. ನಾವು ಕಬ್ಬಿನ್ಯಾಗ ಕಬ್ಬು ಹಚ್ಚಿರ ಅದ ಕಬ್ಬು ತೆಗೆದು ಸೋಯಾಬಾನ್ ಹಾಕಿ ಸೋಯಾಬಾನ್ ರೊಕ್ಕ ಬರ್ತೈತಿ, ಕಬ್ಬೂ ಬರ್ತೈತಿ ನಮಗೆ. ಈ ಕಟ್ಟ ಕಬ್ಬು ಹೊತ್ಲೆ ಹಿಂಗೆ ಕುಂದಿರ್ತೈತಿ ಫ್ರೆಂಡ್ಸ್. ನೋಡ್ಬೋದು ನೋಡಿ ಫ್ರೆಂಡ್ಸ್ ಸೋಯಾಬಾನು. ಅದರ ಸಂಬಂಧ ರೈತರಿಗೆ ಏನು ಹೇಳೋದಂದ್ರೆ, ಕಬ್ಬಿಗೆ ಹಚ್ಚೋದಿದ್ರೆ ಸೋಯಾಬಾನ್ ಹಾಕಿ ಕಬ್ಬು ಹಚ್ಚ್ರಿ, ತಿಂಡಿಲೆ ಕಬ್ಬು ಕುಂದಿರ್ತೈತಿ. ಅದ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಇದ ಫ್ರೆಂಡ್ಸ್. ನೋಡ್ಬೋದು ನೀವೆಲ್ಲ ಸೋಯಾಬಾನ ಹೇಳಿಕೆ ಕೂತೈತಿ ಮಾತ್ರ. ಇದು ನೋಡ್ರಲ್ಲ ಗಿಡ ತುಂಬ ಕಾಯಾಗಿದೆ. ಇದನ್ನು ಹೆಂಗೆ ಬಿತ್ತನೆ ಹೆಂಗೆ ಮಾಡ್ಯಾರಂದ್ರೆ ಸೆಟ್ಟಿಂಗ್ ಕೂರ್ಗಿಲಿ ಬಿತ್ತನೆ ಮಾಡಿದ್ದಾರೆ. ಒಂದು ಮಡಿಗೆ ಒಂದು 4 ಸಾಲುಗಳು ಕೂತಾವೆ ನೋಡಿ. ಒಂದು ಮಡಿಗೆ 4 ಸಾಲುಗಳು ಕೂತಾವೆ ಫ್ರೆಂಡ್ಸ. ಕಸಾನು ಏನು ಹಂಗೇನಿಲ್ಲ, ಇನ್ನೇನು ಕುಲಾನ್ ಆಕೈತಿ. ಒಂದು ಭಾಳ ಏನಿಲ್ಲ, 2 ಮೇ ಕಸ ತೆಗೆದು ಬಿಟ್ಟಿವರ ಕುಲಾನ್ ಆಕೈತಿ ಫ್ರೆಂಡ್ಸ್ ಸೋಯಾಬಾನು. ಮತ್ತು ನಮ್ಮ ಕಸಾನು ಹೊಲ್ದಾಗ ಕಸ ಬೀಜನೂ ಮುರಿತೈತಿ, ಗೊಬ್ಬರ ಆಕೈತಿ. ನಮ್ಮ ಹೊಲಕ್ಕೆ ಹೊಳೆ ಕಬ್ಬು ಬೇಕಾದಂಗೆ ಹಚ್ಚ್ರಿ. ಇದ ನೋಡ್ರಿ ಫ್ರೆಂಡ್ಸ್, ನೋಡ್ಬೋದು ಸೋಯಾಬಾನ. ಹಾಗೆ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದಿದ್ದಾರೆ ರೈತರೇ, ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.